ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಟ್ರಯಲ್ ಪ್ರೋಸೆಸ್ ಏನು ನಡೀತಾ ಇದೆ, ಅದರ ಭಾಗವಾಗಿ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ A1 ಪವಿತ್ರ ಗೌಡ ಪರ ವಕೀಲ ಬಾಲನ್ ಮಾಡ್ತಿದ್ದಾರೆ. ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರಿಗೆ ಈ ಒಂದು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಚಿತ್ರದುರ್ಗದಲ್ಲಿ ಅವರು ಮಿಸ್ ಆದಂತಹ ದಿನ ಏನೆಲ್ಲ ಆಗಿತ್ತು, ಏನೆಲ್ಲ ಮಾಹಿತಿ ರತ್ನಪ್ರಭಾ ಅವರಿಗೆ ಇತ್ತು, ಅದರ ಬಗ್ಗೆ ಪ್ರಶ್ನೆಯನ್ನು ಮಾಡಿದರು. ಈಗ ಕೊಲೆಯಾದ ನಂತರದಲ್ಲಿ ಅಂದರೆ ಅವರ ಮಗ ಮಿಸ್ ಆಗಿ ಶವವಾಗಿ ಪತ್ತೆಯಾದಂತಹ ಸಂದರ್ಭದಲ್ಲಿ ಶವಾಗಾರದಲ್ಲಿ ಶವದ ಮೇಲಿದ್ದಂಥ ಟೀ ಶರ್ಟ್ ಹಾಕೊಂಡೇ ನಿಮ್ಮ ಮಗ ಮನೆಯಿಂದ ಹೊರಟಿದ್ನಾ ಅನ್ನುವಂಥ ಪ್ರಶ್ನೆಯನ್ನು ಅವರು ಮಾಡ್ತಾರೆ. ಇಲ್ಲ ಬೇರೆ ಶರ್ಟ್ ಹಾಕೊಂಡು ಹೋಗಿದ್ದ ನಮ್ಮ ಮಗ, ಆ ಟೀ ಶರ್ಟ್ ಅವನದಲ್ಲ. ಅಂದರೆ ಚಿತ್ರದುರ್ಗದಲ್ಲಿ ಮಗ ಕಾಣೆ ಆದ ನಂತರ ಇಲ್ಲಿ ಶವಾಗಾರದಲ್ಲಿ ಆತನ ಶವ ಸಿಗುತ್ತಲ್ಲ, ಅಂದರೆ ಅವ್ರನ್ನ ನೋಡ್ತಾರಲ್ಲ, ಆಗ ಆ ಶವದ ಮೇಲೆ ಇದ್ದಂಥ ಟೀ ಶರ್ಟ್ ನಿಮ್ಮ ಮಗನದ್ದ, ಆ ಟೀ ಶರ್ಟೇ ಹಾಕೊಂಡು ಆತ ಮನೆಯಿಂದ ಹೊರಟಿದ್ದ ಅನ್ನುವಂಥ ಪ್ರಶ್ನೆ. ಇಲ್ಲ, ಬೇರೆ ಶರ್ಟ್ ಹಾಕೊಂಡಿದ್ದ, ಬೇರೆ ಶರ್ಟ್ ಹಾಕೊಂಡು ಅವತ್ತು ಮನೆಯಿಂದ ಹೊರಟಿದ್ದ. ಇನ್ನು 14ನೇ ತಾರೀಕು ಮತ್ತೆ ಪೊಲೀಸರ ಮುಂದೆ, ಅಂದರೆ ಈಗ ಶವದ ಮೇಲೆ ಟೀ ಶರ್ಟ್ ಸಿಕ್ಕಿತ್ತಲ್ಲ, ಆ ಟೀ ಶರ್ಟ್ ಕುರಿತಾಗಿ ನೀವೇನಾದರೂ ಪ್ರಶ್ನೆ ಮಾಡಿದ್ರಾ? ಇಲ್ಲ, ನಾವು ಕೇಳಿಲ್ಲ. ನಿಮ್ಮ ಮಗ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋದ್ನಾ? ಈಗಲೂ ನಿಮ್ಮ ಮನೆಯಲ್ಲಿ ಆ ಪ್ಯಾಂಟ್ ಇದೆ, ವಾಚ್ ಇದೆ, ನೀವು ಸುಳ್ಳು ಹೇಳ್ತಾ ಇದ್ದೀರಾ? ನೋಡಿ, ಮೆಂಟಲಿ ಒಂದು ಸ್ವಲ್ಪ ಅನ್ಸ್ಟೇಬಲ್ ಮಾಡುವಂಥ ಅಥವಾ ಆ ಕಾನ್ಫಿಡೆನ್ಸ್ಗೆ ಹೊಡೆಯುವಂಥ ಪ್ರಶ್ನೆಗಳು ಎಲ್ಲವೂ ಕೂಡ. ನಿಮ್ಮ ಮಗ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋದ್ನಾ, ಇದು ಪ್ರಶ್ನೆ. ಇದಾದಮೇಲೆ ಕಂಟಿನ್ಯೂಟಿ ಅನ್ನೋ ಥರ ಈಗಲೂ ನಿಮ್ಮ ಮನೇಲಿ ಆ ಪ್ಯಾಂಟ್ ಇದೆ, ಆತನ ವಾಚ್ ಇದೆ, ನೀವು ಸುಳ್ಳು ಹೇಳ್ತಾ ಇದ್ದೀರಾ? ಇದಕ್ಕೆ ಅವ್ರ ತಾಯಿ, ಇಲ್ಲ, ನಮ್ಮ ಮನೇಲಿ ಇಲ್ಲ ಅದು. ಶವಾಗಾರದಲ್ಲಿ ಶವದ ಮೇಲೆ ಇದ್ದಂಥ ಟೀ ಶರ್ಟನ್ನು ಮೊದಲು ನೀವು ಎಲ್ಲಿ ನೋಡಿದ್ರಿ? ಇದಕ್ಕೆ ಅವ್ರ ತಾಯಿ, ಇಲ್ಲ, ಎಲ್ಲೂ ನೋಡಿಲ್ಲ, ಆ ಟೀ ಶರ್ಟ್ ನಾನು ನೋಡೇ ಇಲ್ಲ. ನೀವು ಪೊಲೀಸರ ಮುಂದೆ 11ನೇ ತಾರೀಕು 14ನೇ ತಾರೀಕು ಕ್ರೀಮ್ ಕಲರ್ ಶರ್ಟ್ ಅಂತ ಹೇಳಿದ್ರಿ. ಇಲ್ಲ, ನಾನು ಹೇಳಿಲ್ಲ, ಎಲ್ಲೂ ಹೇಳಿಲ್ಲ. ಬಟ್ ಅವರು ಮುಂದುವರೆದಂತೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. 16ನೇ ತಾರೀಕು ಈ ಟೀ ಶರ್ಟನ್ನು ನಿಮ್ಮ ಮನೆಯಲ್ಲಿ ಪೊಲೀಸರು ವಶಕ್ಕೆ ಪಡೆದ್ರು. ಇಲ್ಲ, ಇದು ರೇಣುಕಾಸ್ವಾಮಿ ಅವರ ತಾಯಿಯ ಒಂದು ಉತ್ತರ. ಸೊ ಚಿತ್ರದುರ್ಗದಲ್ಲಿ ಅವತ್ತು ಅವರು ಮಿಸ್ ಆದಂಥ ಸಂದರ್ಭದಲ್ಲಿ ಮನೆ ಬಿಡೋಕ್ಕಿಂತ ಮುಂಚೆ ಏನೆಲ್ಲ ಆಗಿತ್ತು, ಮನೆ ಬಿಡುವಂತಹ ಸಂದರ್ಭದಲ್ಲಿ ಯಾರ ಜೊತೆ ಮನೆ ಬಿಟ್ಟರು, ಯಾತಕ್ಕಾಗಿ ಮನೆ ಬಿಟ್ಟರು, ಯಾವಾಗ ಮನೆಯನ್ನು ಬಿಟ್ಟರು, ಈ ಪ್ರಶ್ನೆಗಳಾದ ನಂತರ ಅಪೋಲೋ ಫಾರ್ಮಸಿಯಲ್ಲಿ ಒಂದು 2 ಗಂಟೆ ಕೆಲಸ ಮಾಡಿ ನಂತರ ಅಲ್ಲಿಂದ ಊಟಕ್ಕೆ ಹೋಗ್ತೀನಿ ಅಂತ ಹೇಳಿದ್ದದ್ದು, ಅದಾದ ನಂತರ ಫೋನ್ ಸ್ವಿಚ್ ಆಫ್ ಆಗಿದ್ದದ್ದು, ಅದಾದಮೇಲೆ ಅವರ ತಾಯಿನೇ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಫೋನ್ ಸ್ವಿಚ್ ಆಫ್ ಅಂತ ಬಂದಿದೆ. ಅದಾದಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಇಲ್ಲ ಅನ್ನುವಂಥದ್ದು. ಇದರ ಕುರಿತಾಗೂ ಕೂಡ ಟ್ರಯಲ್ನಲ್ಲಿ ಪ್ರಶ್ನೆಗಳು ಬಂದು ಹೋಗ್ತವೆ. ನೀವು ಯಾಕೆ ಪ್ರಶ್ನೆ ಮಾಡಿಲ್ಲ? ನೀವು ಯಾಕೆ ಅಪೋಲೋ ಫಾರ್ಮಸಿ ಅವ್ರನ್ನ ಕಾಲ್ ಮಾಡಿ ನನ್ನ ಮಗ ಎಲ್ಲೋದ ಅಂತ ಪ್ರಶ್ನೆ ಮಾಡಲಿಲ್ಲ? ನಿಮ್ಮ ಮಗ ಕಾಣಿಸ್ತಿಲ್ಲ ತಾನೆ, ಅಪೋಲೋ ಫಾರ್ಮಸಿ ಕೆಲಸಕ್ಕೆ ಹೋಗಿದ್ದಾನೆ ಅಂತ ಗೊತ್ತು ತಾನೆ, ಅಥವಾ ಹೋಗಿಲ್ಲ ಅಂತ ಇದ್ರೂ ಕೂಡ ಆತ ಕೆಲಸ ಮಾಡ್ತಿರುವಂಥ ಜಾಗದಲ್ಲಿ ನೀವು ಫೋನ್ ಮಾಡಿ ವಿಚಾರಿಸ್ಬೋದಾಗಿತ್ತು, ನಮ್ಮ ಮಗ ಬಂದಿದ್ನಾ ಇಲ್ವಾ ಅಂತ. ನೀವು ಮಾಡಿದ್ರಾ? ಅದಕ್ಕೆ ಅವರ ತಾಯಿಯ ಉತ್ತರ, ಇಲ್ಲ, ಆ ಗಾಬರಿಯಲ್ಲಿ ಗಡಿಬಿಡಿಯಲ್ಲಿ ನಾವು ಕೇಳಕ್ಕೆ ಹೋಗಲಿಲ್ಲ. ಇದಾದ ನಂತರ ಮಿಸ್ ಆಗಿ ಶವವಾಗಿ ಪತ್ತೆಯಾದಂತಹ ಸಂದರ್ಭದಲ್ಲಿ, ಅವರ ಮಗನನ್ನು ನೋಡಿದಂತಹ ಸಂದರ್ಭದಲ್ಲಿ ಆ ಸೀನ್ ಬಗ್ಗೆ, ಆ ಇನ್ಸಿಡೆಂಟ್ ಬಗ್ಗೆ ಅವರು ಪ್ರಶ್ನೆಯನ್ನು ಮಾಡ್ತಾ ಹೋಗ್ತಾರೆ. ಶವದ ಮೇಲಿದ್ದಂಥ ಟೀ ಶರ್ಟನ್ನು ಆ ಟೀ ಶರ್ಟೇ ಹಾಕ್ಕೊಂಡು ನಿಮ್ಮ ಮಗ ಮನೆ ಬಿಟ್ಟಿದ್ದ? ಇಲ್ಲ, ಆತ ಶರ್ಟ್ ಹಾಕೊಂಡು ಹೋಗಿದ್ದು ಟೀ ಶರ್ಟ್ ಅಲ್ಲ. ಆ ಟೀ ಶರ್ಟ್ ಅಲ್ಲ ಅಂದರೆ ಆ ಟೀ ಶರ್ಟ್ ನಿಮ್ಮನೇಲಿತ್ತು, ರಿಕವರ್ ಮಾಡಿದ್ರು,
ಈ ರೀತಿಯಾಗಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಾಗ್ತಾ ಇದೆ. ನಿಮಗ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋದ್ನಾ, ಈಗಲೂ ನಿಮ್ಮ ಮನೇಲಿ ಆ ಜೀನ್ಸ್ ಪ್ಯಾಂಟ್ ಇದೆ, ವಾಚ್ ಇದೆ, ನೀವು ಸುಳ್ಳು ಹೇಳ್ತಾ ಇದ್ದೀರಿ, ಇಲ್ಲ ನಮ್ಮ ಮನೇಲಿ ಇಲ್ಲ. ಹಾಗಿದ್ರೆ ಈ ಟಿ ಶರ್ಟ್ನ ನೀವು ಮೊದಲು ಎಲ್ಲಿ ನೋಡಿದ್ರಿ? ಇದು ವಕೀಲ ಬಾಲನ್ ಅವರ ಪ್ರಶ್ನೆ. ಇಲ್ಲ, ಎಲ್ಲೂ ಕೂಡ ನಾನು ಈ ಟಿ ಶರ್ಟ್ನ ನೋಡಿಲ್ಲ. ಮತ್ತು ನಿಮ್ಮ ಮಗ ಶರ್ಟ್ ಹಾಕೊಂಡು ಹೋದ್ರು ಅಂತ ಹೇಳಿದ್ರಿ, ಕ್ರೀಮ್ ಕಲರ್ ಶರ್ಟ್ ಹಾಕೊಂಡು ಹೋದ್ರು ಅಂತ ಹೇಳಿದ್ರಿ. ಬಟ್ ಪೊಲೀಸರ ಸ್ಟೇಟ್ಮೆಂಟ್ನಲ್ಲಿ, ಅಂದರೆ ನೀವು ಕೊಟ್ಟಂತಹ ಸ್ಟೇಟ್ಮೆಂಟ್ನಲ್ಲಿ ಎಲ್ಲೂ ಇಲ್ವಲ್ಲ, ನೀವು ಹೇಳೇ ಇಲ್ವಲ್ಲ ಪೊಲೀಸರಿಗೆ ಇದನ್ನು. ಆಗ ಅವ್ರ ತಾಯಿ ಹೇಳ್ತಾರೆ, ಹೌದು ನಾನು ಹೇಳಿಲ್ಲ. 16ನೇ ತಾರೀಕು ಪೊಲೀಸರು ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯಲ್ಲಿ ಟಿ ಶರ್ಟನ್ನು ವಶಪಡಿಸ್ಕೊಳ್ತಾರೆ. ಇದಕ್ಕೇನು ಹೇಳ್ತೀರಿ? ಇಲ್ಲ, ಮನೇಲಿ ಇರಲಿಲ್ಲ, ಆ ರೀತಿಯಾಗಿ ಆಗಿಲ್ಲ. ಇದು ರೇಣುಕಾ ಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರ ಒಂದು ಉತ್ತರಗಳಾಗಿದ್ದಾವೆ. ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ತಾಯಿಗೆ ಹಾಕದಂಥ ಕ್ವೆಶ್ಚನ್ಸ್ ಇವೆಲ್ಲವೂ ಕೂಡ ಗಮನಿಸ್ಬೋದು. ನಿಮ್ಮ ಸ್ಕ್ರೀನ್ ಮುಂದೆ ಕೂಡ ಇದೆ ಆ ಎಲ್ಲ ಪ್ರಶ್ನೆಗಳು ಹಾಗೂ ಅವರ ತಾಯಿ ಕೊಟ್ಟಂಥ ಉತ್ತರಗಳು. ಅಕಸ್ಮಾತ್ ಏನಾದರೂ ಅಪ್ಡೇಟ್ ಆಗಿಲ್ಲ ಅಂತಂದರೆ ನೀವು ನಮ್ಮ ನ್ಯೂಸ್ ಫಸ್ಟ್ ಸ್ಕ್ರೀನ್ನ ಗಮನಿಸಿದ್ರೆ ನಿಮಗೆ ಆ ಎಲ್ಲ ಕ್ವೆಶ್ಚನ್ ಹಾಗೂ ರಿಪ್ಲೈ ಅವರ ತಾಯಿ ಕಡೆಯಿಂದ ಏನೇನು ಬಂದಿತ್ತು ಅದೆಲ್ಲವೂ ಕೂಡ ನಿಮಗೆ ಗೊತ್ತಾಗುತ್ತೆ. ಮಿಸ್ ಆದ ದಿನ, ಯಾರ ಜೊತೆ ಹೊರಗಡೆ ಹೋಗಿದ್ದದ್ದು, ಯಾಕಾಗಿ ಹೋಗಿದ್ದದ್ದು, ಎಲ್ಲಿಗೆ ಹೋಗಿದ್ದದ್ದು, ಏನಂತ ಹೇಳಿ ಹೋಗಿದ್ದದ್ದು, ಮುಂಚೆ ಆತ ಯಾರ್ಯಾರ ಜೊತೆ ಸೇರ್ತಾ ಇದ್ರು, ಆತನ ಚಟುವಟಿಕೆಗಳು, ಚಲನವಲನದ ಕುರಿತಾಗಿ ಪ್ರಶ್ನೆಗಳು, ಮಿಸ್ ಆದ ನಂತರ ಶವವಾಗಿ ಸಿಕ್ಕಂತಹ ಸಂದರ್ಭದಲ್ಲಿ ಶವದ ಮೇಲಿದ್ದಂಥ ಟಿ ಶರ್ಟ್ ಕುರಿತಾಗಿ ಪ್ರಶ್ನೆ, ಜೀನ್ಸ್ ಪ್ಯಾಂಟ್ ಕುರಿತಾಗಿ ಪ್ರಶ್ನೆ, ಮೊಬೈಲ್ ಕುರಿತಾಗಿ ಪ್ರಶ್ನೆ, ಈ ಎಲ್ಲ ಆ್ಯಂಗಲ್ ಹಾಗೂ ಈ ಎಲ್ಲ ವಿಷಯಗಳ ಕುರಿತಾಗಿ ವಕೀಲ ಬಾಲನ್ ಪ್ರಶ್ನೆ ಮಾಡ್ತಿದ್ದಾರೆ ರೇಣುಕಾ ಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರಿಗೆ. ಅವ್ರು ಕೇಳುವಂಥ ಬಹುತೇಕ ಪ್ರಶ್ನೆಗಳಿಗೆ, ಇನ್ಫ್ಯಾಕ್ಟ್ 90% ಕ್ವೆಶ್ಚನ್ಗಳಿಗೆ ರೇಣುಕಾ ಸ್ವಾಮಿ ಅವರ ತಾಯಿ ಇಲ್ಲ, ಗೊತ್ತಿಲ್ಲ ಅನ್ನುವಂಥ ಉತ್ತರವನ್ನೇ ಕೊಡ್ತಾ ಇದ್ದಾರೆ. ನೋಡಿ, ಟಿ ಶರ್ಟ್ನ ಮೊದಲು ಎಲ್ಲಿ ನೋಡಿದ್ರಿ? ನಾನು ಎಲ್ಲೂ ಈ ಟಿ ಶರ್ಟ್ ನೋಡಿಲ್ಲ. ಪೊಲೀಸರ ಮುಂದೆ ಕ್ರೀಮ್ ಕಲರ್ ಶರ್ಟ್ ಅಂತ ನೀವು ಎಲ್ಲೂ ಹೇಳೇ ಇಲ್ವಲ್ಲ, ಯಾಕೆ? ಹೌದು ನಾನು ಹೇಳಿಲ್ಲ. ಇದು ಅವರ ತಾಯಿಯ ಉತ್ತರ. ಕೂಲಂಕಷವಾಗಿ ಅವರ ಟ್ರಯಲ್ ನಡೀತಾ ಇದೆ. ಆ ಟ್ರಯಲ್ನಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಿದ್ದಾರೆ ವಕೀಲ ಬಾಲನ್ ರೇಣುಕಾ ಸ್ವಾಮಿ ಅವರ ತಾಯಿಯನ್ನ. ಮಗನ ಬಗ್ಗೆ ಏನೆಲ್ಲ ಮಾಹಿತಿ ಗೊತ್ತು, ಆ ದಿನ ಮಗ ಏನೆಲ್ಲ ಹೇಳಿ ಹೋಗಿದ್ದ, ಯಾಕಾಗಿ ಮನೆಯಿಂದ ತಿಂಡಿ ಆದ ನಂತರ ಹೊರಗಡೆ ಹೋದ, ಇದೆಲ್ಲದರ ಕುರಿತಾಗಿ ಅವರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಬಟ್ ಆ್ಯಕ್ಚುಲಿ ಚಾರ್ಜ್ ಶೀಟ್ನಲ್ಲಿರೋ ಪ್ರಕಾರ ಮನೆಯಿಂದ ಹೊರಟಂತಹ ಸಂದರ್ಭದಲ್ಲಿ ಆತ ಅಪೋಲೋ ಫಾರ್ಮಸಿಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಇದ್ದು, ಅದಾದ ನಂತರ ಅಲ್ಲಿಂದ ರೇಣುಕಾ ಸ್ವಾಮಿ ತೆರಳೋದು, ಅಂದರೆ ಕಿಡ್ನ್ಯಾಪ್ ಆಗೋದು. ಇದು ಟೈಮ್ ಲೈನ್. ಸೊ ಈಗ ಈ ಟೈಮ್ ಲೈನನ್ನು ಡೈಸೆಕ್ಟ್ ಮಾಡಿ ಪ್ರತಿಯೊಂದು ಇನ್ಸಿಡೆಂಟ್ ಕುರಿತಾಗಿ ಕೂಲಂಕಷವಾಗಿ ಪ್ರಶ್ನೆಯನ್ನು ಮಾಡಲಾಗ್ತಾ ಇದೆ ರೇಣುಕಾ ಸ್ವಾಮಿ ಅವರ ತಾಯಿಗೆ ಕ್ರಾಸ್ ಎಕ್ಸಾಮಿನೇಷನ್ನಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.